ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡು ವಿರಾಟ್, ಈ ತರ ಡೇಂಜರಸ್ ಜೋಕ್ ಎಲ್ಲ ಮಾಡ್ಬೇಡ ನೀನು. ಭವಾನಿ ಮೊದ್ಲು ಪ್ರೆಗ್ನೆಂಟ್ ಕಣೋ, ಅವ್ಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಂದ್ರೆ ನಿಂಗ್ ಭಯ ಆಗ್ತಾ ಇದೆ. ನಿಂಗ್ ಭಯ ಆಗ್ತಿದೆ ಅಂದ್ರೆ ನಿಂಗ್ ಅತ್ಗೆ ಮೇಲೆ ಪ್ರೀತಿ ಇಲ್ಲ ಅಂತ ಆಯ್ತು. ಹಾಗಾದ್ರೆ ಇದನ್ನ ರಿವರ್ಸ್ ಮಾಡೋಣ. ನೀನ್ ಈ ಚಾಕುನ ಭೈರವಿ ಅವ್ರ ಮೇಲೆ ಎಸಿ. ವಿರಾಟ್, ಇದೆಲ್ಲ ಬೇಕಾ? ಕತ್ತಿ ವರ್ಷೆ ತೋರ್ಸಕ್ಕೆ ಇದೆಲ್ಲ ಸಮಯ ಅಲ್ಲ. ಭೈರವಿ ಅವರೇ, ನನ್ ಮೇಲೆ ನಂಬಿಕೆ ಇಡಿ. ನಿಮ್ಗೆ ಸಣ್ಣ ಎಳೆ ಗಾಯ ಆಗದೆ ಇರೋ ಹಾಗೆ ನಾನ್ ಕಾಪಾಡ್ತೀನಿ. ಅದು ನನ್ನ ಜವಾಬ್ದಾರಿ ಕೂಡ. ನನ್ ಮೇಲೆ ನಂಬಿಕೆ ಇದೆ ತಾನೆ? ಸರಿ ಭೈರವಿ ಅವರೇ, ನಿಂತ್ಕೊಳ್ಳಿ, ನಾನು ನಿಮ್ಮನ್ನ ಕಾಪಾಡ್ಕೋತೀನಿ. ಸೂಪರ್ ಪ್ಲಾನ್ ವೀರ್. ಈ ಚಾಕು ಅಪ್ಪಿ ತಪ್ಪಿ ಏನಾದ್ರೂ ಭೈರವಿಗ್ ಬಿದ್ರೆ ನನ್ ರೂಟ್ ಅಂತೂ ಕ್ಲಿಯರ್. ನೋಡು ವಿರಾಟ್, ಸಾಕು, ಇದೆಲ್ಲ ಬೇಡ. ಅಣ್ಣ, ನೀನ್ ಎಸಿ. ನನ್ನ ಪ್ರೀತಿನ ನಾನು ಕಾಪಾಡ್ಕೋತೀನಿ. ವಿರಾಟ್ ಬೇಡ ವಿರಾಟ್. ಅತ್ಗೆ, ನೀವು ಸುಮ್ಮನೆ ಇರಿ. ಎಸಿ ಅಣ್ಣ. ವಿರಾಟ್, ಹುಚ್ಚ ನಿನಗೆ? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ನನ್ ಮೇಲ್ ಬಿದ್ದಿದ್ರೆ ಗಾಯ ಆಗ್ತಿತ್ತು, ಪರವಾಗಿಲ್ಲ. ಆದ್ರೆ ಭೈರವಿ ಅವ್ರಿಗೇನೂ ಆಗ್ಲಿಲ್ಲ ಅಲ್ವಾ? ನನ್ಗಷ್ಟೇ ಸಾಕು. ವಿರಾಟ್, ನಿನ್ ಪ್ರೀತಿ ಮುಂದೆ ನನ್ ಸೋತೆ. ನಿನ್ ಪ್ರೀತಿ ಮುಂದೆ ನಮ್ದೇನೂ ಇಲ್ಲ. ಭೈರವಿನ ನೀನ್ ಪ್ರೀತಿ ಮಾಡೋದ್ ನೋಡಿದ್ರೆ ನನಗೆ ಸಖತ್ ಹೆಮ್ಮೆ ಅನ್ಸುತ್ತೆ. ಭೈರವಿ, ನೀನ್ ತುಂಬಾ ಲಕ್ಕಿ ಕಣೆ. ನನ್ ಮೇಲಿರೋ ಅಥರ್ವನ್ ಪ್ರೀತಿಗಿಂತ ನಿನ್ ಮೇಲಿರೋ ವಿರಾಟ್ ಪ್ರೀತಿನೇ ಹೆಚ್ಚು. ಜಸ್ಟ್ ಸ್ಟಾಪ್ ಇಟ್. ಊಟ ಮಾಡುವಾಗ ಈ ಹುಚ್ಚಾಟ ಎಲ್ಲ ಬೇಕಾ? ನಿಜವಾಗ್ಲೂ ಚಾಕು ಮೈ ಮೇಲೆ ಬಿದ್ದಿದ್ರೆ ಕಾಮನ್ ಸೆನ್ಸ್ ಇದೆಯಾ? ಹುಡುಗಾಟಕ್ಕೂ ಮಿತಿ ಇದೆ ವಿರಾಟ್. ಪಾಪ, ಊಟ ಬಿಟ್ಟು ಎದ್ದು ಹೋದ್ಲು. ಹಸುವಾದ್ರೆ ಅವಳೇ ಬಂದು ಊಟ ಮಾಡ್ತಾಳೆ. ನೀನು ಊಟ ಮಾಡು ಭೈರವಿ. ಹೌದು, ಚಿಕ್ಕ ವಯಸ್ಸಲ್ಲೂ ಹೀಗೆ ಮಾಡ್ತಿದ್ಲು ತಾನೆ? ನನ್ ಜೊತೆ ಜಗಳ ಮಾಡಿ ಊಟ ಬಿಡೋದು, ರಾತ್ರಿ ಎಲ್ಲ ಮಲಗಿದ್ಮೇಲೆ ಫ್ರಿಡ್ಜ್ ಓಪನ್ ಮಾಡಿ ಐಸ್ ಕ್ರೀಮ್ ತಿಂತಾ ಇದ್ಲು. ಇಷ್ಟು ಪ್ರೀತಿಸೋ ಈ ವ್ಯಕ್ತಿಗೆ
ನಾನು ಮೋಸ ಮಾಡ್ತಿದ್ದೀನಲ್ಲ. ಇವ್ರನ್ನ ಬಿಟ್ಟು ಹೋಗ್ತೀನಿ ಅಂತ ನಾನು ಮಾತು ಬೇರೆ ಕೊಟ್ಟಿದ್ದೀನಿ. ಆದ್ರೆ ಇಂಥ ನಿಷ್ಕಲ್ಮಶ ಪ್ರೀತಿನ ನನ್ನಿಂದ ಬಿಟ್ಟು ಹೋಗಕ್ ಸಾಧ್ಯನಾ?